ಸರ್ಕಾರಕ್ಕೆ ಕಾಂಗ್ರೆಸ್ ಶಾಸಕರೇ ಮೋಸ ಮಾಡಿದ್ದಾರೆ. ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ವಿಜಯ್ ಗುಡ್ದಾರೆ. ಬೆಳಗಾವಿ ಜಿಲ್ಲೆ ತುರನೂರು ಗ್ರಾಮದ ವೀರ ಸಂಗೊಳ್ಳಿ ರಾಯಣ್ಣ ವೃತ್ತದ ಹತ್ತಿರ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ರಾಜ್ಯದ ಬಹುತೇಕ ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದಿದ್ದು, ಗುಂಡಿ ಮುಚ್ಚಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ರಾಜ್ಯದ ಬಹುತೇಕ ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದಿವೆ. ಇದರಿಂದಾಗಿ ಜನರ ಸಂಚಾರಕ್ಕೆ ತೊಂದರೆಯಾಗಿದೆ. ರಸ್ತೆ ಗುಂಡಿಯಿಂದ ಮೇಲಿಂದ ಮೇಲೆ ಅಪಘಾತಗಳು ಸಂಭವಿಸುತ್ತಿದ್ದು, ಜನರು ಗಾಯಗೊಳ್ಳುತ್ತಿದ್ದಾರೆ. ಇಂತಹ ಅಪಘಾತದಲ್ಲಿ ಕೆಲವರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಎಂದು ಪ್ರತಿಭಟನಾಕಾರರು ಹೇಳಿದರು. ರಾಮದುರ್ಗ ಪಟ್ಟಣ ಸೇರಿದಂತೆ ರಾಜ್ಯದ ಬಹುತೇಕ ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದು ಜನಸಾಮಾನ್ಯರು ಪರದಾಡುತ್ತಿದ್ದಾರೆ. ಗುಂಡಿ ಮುಚ್ಚಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ತುರನೂರು ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಹೆಚ್ಚಾಗಿದ್ದ ಗುಂಡಿಗಳನ್ನು ಮುಚ್ಚಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀ ವಿಜೇಂದ್ರ ಅವರು ಮೊನ್ನೆ ಒಂದು ಕರೆ ಕೊಟ್ಟಿದ್ದರು. ಏನಪ್ಪ ಅಂತಂದರೆ, ಈ ಕಾಂಗ್ರೆಸ್ ಸರ್ಕಾರ ಏನು ಸುಳ್ಳು ಹೇಳಿ ಏನು ತಾವು ಮೆಜಾರಿಟಿಯಿಂದ ಆರಿಸಿ ಬಂದ ಮೇಲೆ ಅಭಿವೃದ್ಧಿಗೆ ಅಂತ ಯಾವುದೇ ಶಾಸಕರು ಹೋಗಲಿ, ಇವತ್ತು ಕಾಂಗ್ರೆಸ್ ಹೋಗಲಿ ಬಿ ಜೆ ಪಿ ಹೋಗಲಿ, ಅಭಿವೃದ್ಧಿಗೆ ಹಣ ಇಲ್ಲ ಅಂತಾರೆ. ಅದೇ ರೀತಿ ಗ್ಯಾರಂಟಿಗಳಿಂದ ದುಡ್ಡು ಕಡಿಮೆ ಆಗಿದೆ ಅಂತಾರೆ, ಎಲ್ಲ ಕಡೆಯಿಂದ ರೇಟ್ ಏರಿಸಿದ್ದಾರೆ. ಇದರಿಂದ ನಮ್ಮ ರಾಜ್ಯಾಧ್ಯಕ್ಷರು ಒಂದು ಕರೆ ಕೊಟ್ಟಿದ್ದರು. ಅದೇನಪ್ಪ ಅಂತಂದರೆ, ಎಲ್ಲ 224 ಕ್ಷೇತ್ರದಲ್ಲಿ ನಾವು ರಸ್ತೆ ತಡೆ ಮಾಡಬೇಕಂತೇಳಿ. ಎಲ್ಲ ತಗ್ಗು ಗುಂಡಿಗಳು ಎಷ್ಟು ತೆಗ್ಗು ಬಿದ್ದಿದ್ದಾವೆ ಅಂದ್ರೆ ಅಡ್ಡಾಡೋಕ್ಕೆ ಕಷ್ಟ ಆಗಿಬಿಟ್ಟಿದೆ ಜನ. ಇದರಿಂದ ಎಷ್ಟೋ ಜನ ಮರಣ ಹೊಂದ್ತಾ ಇದ್ದಾರೆ. ಇದನ್ನು ಮಾನ್ಯ ಡಿ ಕೆ ಶಿವಕುಮಾರ್ ಕೇಳಿದರೆ ನಮ್ಮ ಊರಲ್ಲಿ ಅಷ್ಟೇ ಬಿದ್ದಿದೆ, ಇಡೀ ದೇಶದಲ್ಲಿ ತೆಗ್ಗು ಬಿದ್ದಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ನೀವು ಬೇರೆ ರಾಜ್ಯ ಬೇರೆ ದೇಶದ ಉದಾಹರಣೆ ಕೊಡಬೇಕಾದ್ರೆ ನೀವು ಯಾವ ಉದ್ದೇಶ ಇಟ್ಕೊಂಡು ಜನರಿಗೆ ಮೋಸ ಮಾಡಿ ಆರಿಸಿ ಬಂದಿದ್ದೀರಿ? ಇದು ನಿಮ್ಮ ಜವಾಬ್ದಾರಿ. ಈ ಜವಾಬ್ದಾರಿಯಿಂದ ತಪ್ಪಿಸ್ಕೋಬೇಡಿ. ಈಗ ನೀವು ಜಾತಿ ಗಣತಿ ಯಾರಿಗೂ ಬೇಡಾಗಿತ್ತು, ಅಂಥದಕ್ಕೆ 400 ಕೋಟಿ 500 ಕೋಟಿ ದುಡ್ಡು ಖರ್ಚು ಮಾಡ್ತಾ ಇದ್ದೀರಾ. ಅದನ್ನೇ ಉದಾಹರಣೆಗೆ ಒಂದೊಂದು ಕ್ಷೇತ್ರಕ್ಕೆ ನೀವು 10 ಕೋಟಿ ರೂಪಾಯಿ ಅಂತ ಕೊಟ್ಟಿದ್ರು, ಒಂದು ಇಲ್ಲಾಂದ್ರೆ ಒಂದು ಸರಿಸುಮಾರು 25-30 ಕ್ಷೇತ್ರದಲ್ಲಿ ಒಂದಿಟ್ಟು ಅಭಿವೃದ್ಧಿ ಆಗ್ತಿತ್ತು. ಅದನ್ನೆಲ್ಲ ಬಿಡ್ತೀರಿ. ಯಾವುದೇ ಒಂದು ಸಮಾಜಕ್ಕೆ ಬೆಂಕಿ ಹಚ್ಚೋ ಕೆಲಸ ಮಾಡೋದು, ಅಭಿವೃದ್ಧಿ ಹತ್ತಿರ ಕೆಲಸ ಕೇಳಿದರೆ ನಮ್ಮ ದುಡ್ಡಿಲ್ಲ ಅನ್ನೋದು, ನಿಮ್ಮ ಕಾಂಗ್ರೆಸ್ ಶಾಸಕರೇ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ ನೀವು. ಸೊ ದಯವಿಟ್ಟು ಇಂಥದ್ದೆಲ್ಲ ಮಾಡಬೇಡಿ. ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಇದು ನಮ್ಮ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಂಥ ಈ ಹೋರಾಟ ಏನಿದೆ, ಇದು ಇಷ್ಟಕ್ಕೆ ಮುಗಿಯೋದಿಲ್ಲ. ನೀವೇನಾದರೂ ಎಚ್ಚೆತ್ತುಕೊಳ್ಳದೆ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿ ಮಾಡಿಲ್ಲ ಅಂದರೆ ಬರುವಂಥ ದಿನಮಾನಗಳು ಇದಕ್ಕಿಂತ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ನಮ್ಮ ಮೂಲಕ ಹೇಳ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ. ಸರ್, ಈಗ ಸ್ಥಳೀಯ ಶಾಸಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಸ್ಥಳೀಯ ಶಾಸಕರು ಅವರು ಮೊದಲ ಒಂದು ಅವಧಿಯಲ್ಲಿ ಅಭಿವೃದ್ಧಿ ಮಾಡಿದ್ದನ್ನು ಒಪ್ಕೋಬೇಕು. ಆದರೆ ಈ 2ನೇ ಅವಧಿ ನಂತರ ಬಂದಾಗ ಅವ್ರು ಯಾಕೋ ತಮ್ಮ ವೈಯಕ್ತಿಕ ವರ್ಚಸ್ಸಿಗೆ ಮತ್ತು ವೈಯಕ್ತಿಕ ಇಲೆಕ್ಷನ್ಗೆ ಅಷ್ಟೇ ಬ್ಯುಸಿ ಆಗಿದ್ದಾರೆ. ಯಾವುದೇ ಅಭಿವೃದ್ಧಿ ಕಡೆ ಗಮನ ಹರಿಸ್ತಾ ಇಲ್ಲ. ದಯವಿಟ್ಟು ಮಾನ್ಯ ಶಾಸಕರೇ, ನಿಮ್ಮ ಬಗ್ಗೆ ನಮಗೆ ಒಳ್ಳೆಯ ಗೌರವ ಇದೆ, ನಿಮ್ಮ ಹೆಸರು ಒಂದು ಒಳ್ಳೆಯ ಅಭಿವೃದ್ಧಿ ಅಂತ ಇದೆ. ದಯವಿಟ್ಟು ಮತ್ತೆ ರಾಮದುರ್ಗ ಕ್ಷೇತ್ರಕ್ಕೆ ಮತ್ತೆ ಅಭಿವೃದ್ಧಿ ಕೆಲಸ ಮಾಡಬೇಕಂತ ತಮಗೆ ಮನವಿ ಮಾಡ್ತಾರೆ.